ಬೆಂಗಳೂರಿನ ವಸಂತನಗರದಲ್ಲಿರುವ ರಜಪೂತ್ಸಭಾ ಬೆಂಗಳೂರು ಜಿಲ್ಲೆ ವತಿಯಿಂದ ವೈವಾಹಿಕ ಸಭೆ 2026ರ ಕಾರ್ಯಕ್ರಮವನ್ನು ಆಯೋಜಿಸಿದ್ದರು. ಮುಖ್ಯ ಅತಿಥಿಗಳಿಂದ ಜ್ಯೋತಿ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ರಜಪೂತ್ ಸಮುದಾಯದ ಅನೇಕ ಜನರು ಇದರಲ್ಲಿ ಭಾಗವಹಿಸಿದ್ದರು. ರಜಪೂತ್ ಸಭಾದ ಅಧ್ಯಕ್ಷರಾದ ಅಜಿತ್ ಸಿಂಗ್ ಅವರು ಮಾತನಾಡಿ, ನಮ್ಮ ಸಮುದಾಯದ ಪ್ರಯೋಜನಕ್ಕಾಗಿ ನಾವು ಈ ವೈವಾಹಿಕ ಸಭೆ 2026ರ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಎಂದು ಹೇಳಿದರು. ಈ ಸಭೆಯಲ್ಲಿ ಇಷ್ಟೊಂದು ಜನರು ಭಾಗವಹಿಸುವುದನ್ನು ನೋಡಲು ಸಂತೋಷವಾಗುತ್ತದೆ. ಕಳೆದ 25 ವರ್ಷಗಳಿಂದ ನಡೆಯುತ್ತಿರುವ ಈ ಕಾರ್ಯಕ್ರಮದಿಂದ ಅನೇಕ ಜನರು ಪ್ರಯೋಜನ ಪಡೆದಿದ್ದಾರೆ ಎಂದು ಮಾಧ್ಯಮಗಳಿಗೆ ಅವರು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ರಜಪೂತ್ ಸಭಾದ ಉಪಾಧ್ಯಕ್ಷರಾದ ಡಿ.ಆರ್. ಬಾಲಾಜಿ ಸಿಂಗ್, ಕಾರ್ಯದರ್ಶಿ ಆರ್. ಬಾಲಾಜಿ ಸಿಂಗ್, ಖಜಾಂಚಿ ದಿನೇಶ್ ಮತ್ತು ಮಹಿಳಾ ವಿಭಾಗದ ಜಂಟಿ ಕಾರ್ಯದರ್ಶಿ ನಾಗರತ್ನ ಬಾಯಿ, ಕಾರ್ಯಕಾರಿ ಸಮಿತಿ ಸದಸ್ಯರಾದ ಶೋಭಾ ಸಿಂಗ್ ಮತ್ತು ದುರ್ಗಾ ಬಾಲಾಜಿ ಸಿಂಗ್, ಸುಲೇಖಾ, ಕೋಮಲ್ ಹಾಗೂ ಮಧುಮತಿ ಸಮಿತಿಯ ಸದಸ್ಯರು ಮತ್ತು ರಜಪೂತ್ ಸಮುದಾಯದ ಅನೇಕ ಮುಖಂಡರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. Namaskar. This is Rajput Sabha, Basant Nagar, Bangalore. I am the president here. Ajit Singh is my name, and our vice president, Mr. Balaji Singh, is next to me, and our general secretary, Mr. Balaji Singh, is also next to me. And we have been organized this matrimonial meet for the last 25 years. It was pretty successful, and it has also given a platform for people to understand about marriage, talk to each other. Family meets here, they discuss, they try to understand with humbleness, and it makes a good match here. It's not only between boy and girl, between two families it happens. It has been happening, and I can tell you on an average, about 200-300 couples are getting engaged here every year. I can even tell you that last meeting and this meeting about 12 to 15 marriages have taken place. It is a platform for our Rajput community which is helping the couples to meet and parents to meet happening, and that's all. And it's a very successful program we have been doing for our community. Thank you very much. ಹೆಸರು ಡಿ.ಆರ್. ಬಾಲಾಜಿ ಸಿಂಗ್ ಅಂತ. ನಾನು ಈ ಸಮಾಜದ ಉಪಾಧ್ಯಕ್ಷನಾಗಿದ್ದೇನೆ. ಈ ಒಂದು ಮ್ಯಾಟ್ರಿಮೋನಿಯಲ್ ಮೀಟ್ ಅನ್ನೋದು ಸುಮಾರು 25 ವರ್ಷದಿಂದ ಮಾಡ್ತಿದ್ದೀವಿ. ಪ್ರತಿ ವರ್ಷ 2 ಸತಿ ಮಾಡ್ತಿದ್ದೀವಿ. ಇದು ಯಾಕೆ ಮಾಡ್ತೀವಿ ಅಂದರೆ ವಧುವರರು ಸೇರಿ ಮದುವೆ ಆಗಲಿ, ಕಲ್ಯಾಣವಾಗಲಿ ಅಂತ ಮಾಡ್ತಿದ್ದೀವಿ. ಬೇಕಾದಷ್ಟು ಹೆಚ್ಚು ಕಡಿಮೆ ನಮ್ಮ ಈ ಪ್ರೋಗ್ರಾಮ್ಗಳಿಂದ ಹೆಚ್ಚು ಕಡಿಮೆ 1,000 ಮದುವೆಗಳಾಗಿರ್ಬೋದು ಅಂತ ನಾನು ಅಭಿಪ್ರಾಯ ಪಡ್ತೀನಿ. 25 ವರ್ಷದಲ್ಲಿ ನಮಗೆ ಅವರು ಮದುವೆಯಾಗಿ ಸುಖವಾಗಿದ್ದರೆ ಸಾಕು, ನಮಗೆ ಅವ್ರು ರೆಕಗ್ನೈಸ್ ಮಾಡಬೇಕು ಅನ್ನೋದು ಬೇಕಾಗಿಲ್ಲ. ಆದ್ದರಿಂದ ನಾವು ಏನಿದ್ರೂ ಅವ್ರಿಗೆ ಶುಭವಾಗಲಿ, ಅವರ ಸಮಾಜಕ್ಕೆ, ಅವರ ಕುಟುಂಬಕ್ಕೆ ಶುಭವಾಗಲಿ ಅಂತ ಅವ್ರು ಯೋಚನೆ ಮಾಡೋದನ್ನು ನಾವು ಯೋಚನೆ ಮಾಡ್ತಿದ್ದೀವಿ ಸಂಘವಾಗಿ. ಆದ್ದರಿಂದ ಇದು ಒಳ್ಳೆಯ ಒಂದು ಪ್ರೋಗ್ರಾಮು. ನಮ್ಮ ವುಮನ್ಸ್ ವಿಂಗ್ ಇದನ್ನೆಲ್ಲ ಸ್ವಲ್ಪ ಮಟ್ಟಿಗೆ ಆರ್ಗನೈಸ್ ಮಾಡುತ್ತೆ. ವುಮನ್ಸ್ ವಿಂಗ್ ಆರ್ಗನೈಸೇಷನ್ ತುಂಬ ಚೆನ್ನಾಗಿ ಕೆಲಸ ಮಾಡಿ ಸಕ್ಸಸ್ಫುಲ್ ಆಗೋಂಗೆ ಮಾಡಿದ್ದಾರೆ. ಈ ಸತಿ ವುಮನ್ಸ್ ವಿಂಗ್ ವರ್ಕ್ ಈಸ್ ಎಕ್ಸಲೆಂಟ್. ಈ ಪ್ರೋಗ್ರಾಮ್ ಇಷ್ಟು ಸಕ್ಸಸ್ಫುಲ್ಲಾಗಿ ಇಷ್ಟೊಂದು ಜನ ಬರಬೇಕಾದ್ರೆ ಆ ವುಮನ್ಸ್ ವಿಂಗ್ ಮೂಲ ಕಾರಣ ಅಂತೂ ಸಹ ನಾನು ಹೇಳ್ತೀನಿ. ಇದು ನಮ್ಮ ಸಮಾಜ, ರಜಪೂತ್ ಸಮಾಜ ಬೆಳಿಬೇಕು, ರಜಪೂತ್ ಕುಟುಂಬಗಳು ಬೆಳಿಬೇಕು, ರಜಪೂತ್ ಮಕ್ಕಳು ಬೆಳಿಬೇಕು, ಅದರ ಮೂಲಕ ನಮ್ಮ ಸಂಸ್ಥೆ ಬೆಳಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಇದು ಮಾಡ್ತಿದ್ದೀವಿ. ಇಷ್ಟೇ ನಮ್ಮ ಉದ್ದೇಶ.